ವಾಣಿ ವಿಲಾಸ ಜಲಾಶಯ ಕೋಡಿ ಬಿದ್ದ ಹಿನ್ನೆಲೆ ಇಂದು ಚಿತ್ರದುರ್ಗಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಬಾಗಿನ ಸಮರ್ಪಣೆ ಮಾಡಲಿದ್ದಾರೆ. ಈ ಹಿನ್ನೆಲೆ ವಾಣಿ ವಿಲಾಸ ಸಾಗರದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಮರ್ಪಕ ಮಳೆ, ಭದ್ರಾ ನೀರು ಹರಿಸಿದಂತಹ ಹಿನ್ನೆಲೆ ವಿವಿ ಸಾಗರ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹೀಗಾಗಿ ಇಂದು ವಿವಿ ಸಾಗರ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಹೀಗಾಗಿ ಡ್ಯಾಂ ಬಳಿ ಸ್ವಚ್ಛತೆ ಮಾಡಿ ಸಿಂಗಾರವನ್ನಗೊಳಿಸಲಾಗಿದೆ. ಬ್ಯಾರಿಕೇಡ್ಗೆ ಬಣ್ಣ ಬಳಿದು ಅಲಂಕಾರ ಮಾಡಲಾಗಿದೆ. ಶರಣಾಗಿರುವ 6 ಮಂದಿ ನಕ್ಸಲರನ್ನ ಚಿಕ್ಕಮಗಳೂರು ಪೊಲೀಸ್ ಇಲಾಖೆ ಕಸ್ಟಡಿಗೆ ಪಡೆದು 7 ದಿನಗಳ ಕಾಲ ವಿಚಾರಣೆಯನ್ನು ನಡೆಸಿತ್ತು. ವಿಚಾರಣಾ ಅವಧಿ ಮುಗಿದ ಹಿನ್ನೆಲೆ ಇವತ್ತು 6 ಮಂದಿ ನಕ್ಸಲರನ್ನ ಬೆಂಗಳೂರಿನ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಶರಣಾದ ನಕ್ಸಲ್ ಮುಂಡಾಗಾರು ಲತಾ, ಸುಂದರಿ, ವನಜಾಕ್ಷಿ, ಜಯಣ್ಣ, ಜೀಶಾ ವಸಂತ ಅವರನ್ನ ಕೊಪ್ಪ ಡಿವೈಎಸ್ಪಿ ಬಾಲಾಜಿ ಸಿಂಗ್ ನೇತೃತ್ವದ ತಂಡ ತನಿಖೆಯನ್ನ ನಡೆಸಿತು. ನಕ್ಸಲರಿಂದ ಹಳೆಯ ಕೇಸ್, ಶಸ್ತ್ರಾಸ್ತ್ರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ಕೇರಳ ಪೊಲೀಸರು ವಿಚಾರಣೆಗಾಗಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ವಿಜೇಂದ್ರ ವಿರುದ್ಧ ಸಮರ ಸಾರಿರುವ ರೆಬೆಲ್ಸ್ ತಂಡ ಬಿಜೆಪಿ ಹೈಕಮಾಂಡ್ಗೆ ಈಗಾಗಲೇ ಮುಳುವಾಗಿದೆ. ಇದರ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಸಂಘರ್ಷ ಎದುರಾಗಿದೆ. ಬಳ್ಳಾರಿ ಸ್ನೇಹ ಜೀವಿಗಳ ಮಧ್ಯೆ ಮತ್ತೆ ಬಿರುಕು ಮೂಡಿದೆ. ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಮಧ್ಯೆ ಇದೀಗ ಬೆಂಕಿ ಬಿದ್ದಿದೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯ ನಂತರ ರಾಮುಲು ಕೆಂಡ ಆಗಿದ್ದಾರೆ. ನಾನು ಬಿಜೆಪಿಯಿಂದಲೇ ದೂರ ಉಳಿಯುತ್ತೇನೆ ಅಂತ ಬೇಸರದ ನುಡಿಗಳನ್ನಾಡಿದ್ದಾರೆ. ಸಂಡೂರು ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತು ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆ ಶ್ರೀರಾಮುಲಿಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು. ಸದ್ಯ ಇದರಿಂದ ಕುಪಿತಗೊಂಡ ಶ್ರೀರಾಮುಲು ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧ ಆರ್ಎಸ್ಎಸ್ ನಾಯಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಫೋನ್ ಕರೆ ಮಾಡಿ ಬಿಎಲ್ ಸಂತೋಷ್ ಹಾಗೂ ಸಂಘದ ಮುಖಂಡರಿಗೆ ಮೌಖಿಕವಾಗಿ ದೂರನ್ನ ಕೊಟ್ಟಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ತಮಗೆ ಅಪಮಾನ ಮಾಡಲಾಗಿದೆ ಅಂತ ದೂರನ್ನ ಸಲ್ಲಿಸಿದ್ದಾರೆ. ಮೋದಿ ಹಾಗೂ ಅಮಿತ್ ಶಾ ಭೇಟಿಗೂ ಕೂಡ ಮುಂದಾಗಿದ್ದಾರೆ. ರಾಧಾ ಮೋಹನ್ ಅಗರ್ವಾಲ್ ಕೋರ್ ಕಮಿಟಿ ಸಭೆ ನಂತರದ ಬೆಳವಣಿಗೆಗಳ ಬಗ್ಗೆ ನಿನ್ನೆ ರಾತ್ರಿ ಬಿಜೆಪಿ ನಾಯಕರು ಚರ್ಚೆ ನಡೆಸಿದ್ರು. ಬೆಂಗಳೂರಿನ ಸದಾನಂದ ಗೌಡರ ನಿವಾಸದಲ್ಲಿ ಸಭೆ ನಡೆಸಿ ಹೊರಬಂದಂತಹ ಬಳಿಕ ಸಂಸದ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಸದಾನಂದ ಗೌಡ ಅವರು ಕೋರ್ ಕಮಿಟಿ ಸಭೆಯ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಸೇರಿದ್ವು ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಅಧ್ಯಕ್ಷರ ಆಯ್ಕೆಗೆ ಶಿವರಾಜ್ ಸಿಂಗ್ ಚೌಹಾಣರು ಬರ್ತಾರೆ. ನಾವು ಆ ವಿಷಯವನ್ನ ಮಾತನಾಡುವುದಿಲ್ಲ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸುಖಾಂತ್ಯಗೊಳ್ಳುತ್ತೆ. ಸಭೆಯ ವರದಿಯನ್ನ ಹೈಕಮಾಂಡ್ಗೆ ಕಳುಹಿಸಿಕೊಡ್ತೇವೆ. ರಾಮುಲು ಬಗ್ಗೆ ಯಾವುದೇ ರೀತಿಯ ರಾಜಕೀಯ ಚರ್ಚೆಗಳಾಗಿಲ್ಲ. ರಾಮುಲು ಬೆಂಗಳೂರಿಗೆ ಬರಲಿದ್ದಾರೆ ಅಂತ ಹೇಳಿದ್ರು. ರಾಧಾಕೃಷ್ಣನ್ ಮತ್ತು ಸುಧಾಕರ್ ರೆಡ್ಡಿ ಅವರ ಜೊತೆಯಲ್ಲಿ ನಾವೆಲ್ಲ ಕೋರ್ ಕಮಿಟಿಯವರು ಸೇರಿದ್ದೆವು. ಒಂದಷ್ಟು ವಿಚಾರಗಳ ಬಗ್ಗೆ ಮತ್ತೊಮ್ಮೆ ನೀವೆಲ್ಲ ಕೂತ್ಕೊಂಡು ಅದನ್ನು ವಿಮರ್ಶೆ ಮಾಡಿ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಸಹಮತದಲ್ಲಿ ನಡೆಯುವಂಥ ರೀತಿಯಲ್ಲಿ ಆಗಲಿ, ಅದಕ್ಕೆ ಬೇಕಾಗಿ ನೀವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿ ಅಂತ ಹೇಳುವಂಥ ಆದೇಶವನ್ನು ಅಗರ್ವಾಲ್ ಕೊಟ್ಟ ರೀತಿಯಲ್ಲಿ ಎಲ್ಲರೂ ಕೂತ್ಕೊಂಡು ನಾವು ವಿಮರ್ಶೆಗಳನ್ನು ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಆ ವರದಿಯನ್ನು ನಾವು ನಮ್ಮ ಕೇಂದ್ರದ ವರಿಷ್ಠರಿಗೆ ಕಳಿಸಿಕೊಡಲಿಕ್ಕಾಗಿ ಸೇರಿದ್ದೇವೆ. ಎಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸುಖಾಂತ್ಯಗೊಳ್ಳುತ್ತದೆ ಅಂತ ವಿಶ್ವಾಸ. ರಾಜ್ಯದಲ್ಲಿ ಒಂದು ಒಮ್ಮತವಾದಂಥ ಒಂದು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಧಾ ಮೋಹನ್ ರವರು ಇನ್ಚಾರ್ಜ್ ಅವರು ನಮಗೆ ಸೂಚನೆಯನ್ನು ಕೊಟ್ಟರು. ಸೂಕ್ತವಾದಂಥ ಯಾರ್ಯಾರಿದ್ದಾರೆ ಅನ್ನೋದು ಪಟ್ಟಿನೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ನೋಡಿ ಯಾರ್ಯಾರು ಸೂಕ್ತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ, 2 ದಿನದೊಳಗಡೆ ಕೊಡಿ ಅಂತ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಯಾರಾಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇನ್ನೂ ಒಂದು ಸುತ್ತು ಚರ್ಚೆ ಮಾಡಬೇಕಾಗ್ತದೆ. ಮಾತಾಡಿ ಒಂದು ಹೆಸರುಗಳನ್ನು ಕೇಂದ್ರದ ನಾಯಕರ ಇಚ್ಛೆಯ ಮೇರೆಗೆ ನಾವು ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ನಾವು ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ರಾಜಕೀಯದ ಚರ್ಚೆ ಆಗಿಲ್ಲ. ಪಕ್ಷದ ಸಂಘಟನೆ, ಪಕ್ಷದ ವಿಚಾರ ಮತ್ತು ಪಕ್ಷ ಮುಂದೆ ಹೇಗೆ ಹೋಗಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದು ಚರ್ಚೆ ಆಗಿಲ್ಲ. ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ನಂತರ ಬಳ್ಳಾರಿ ಬಿಜೆಪಿಯಲ್ಲಿ ಬಿರುಗಾಳಿ ಎದ್ದಿದೆ. ಸತತ ಸೋಲಿನಿಂದ ಕಂಗೆಟ್ಟಿರುವ ಶ್ರೀರಾಮುಲುಗೆ ಮುಂದಿನ ಚುನಾವಣೆಗೆ ಕೂಡ್ಲಿಗಿಯಿಂದ ಸ್ಪರ್ಧೆ ಮಾಡುವ ತಯಾರಿಯನ್ನ ಮಾಡ್ತಾ ಇದ್ದಾರೆ. ರಾಮುಲುಗೆ ಟಕ್ಕರ್ ಕೊಡಲು ಬಂಗಾರು ಹನುಮಂತು ತೆರೆಮರೆಯಲ್ಲಿ ಚರ್ಚೆಯನ್ನು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ರಾಮುಲು ಬದಲು ಸ್ಥಳೀಯರನ್ನ ಬೆಳೆಸಿ ಟಿಕೆಟ್ ಕೊಡಿಸುವ ಬಗ್ಗೆ ಬಂಗಾರು ಹನುಮಂತು ಸ್ಥಳೀಯರ ಜೊತೆ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಎದ್ದಿರುವ ಪಕ್ಷದ ಅಧ್ಯಕ್ಷ ಗಾದಿ ಸಂಘರ್ಷ ಈಗ ಜೆಡಿಎಸ್ಗೂ ತಿರುಗಿದೆ. ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಜಿದ್ದು ನಡೀತಾ ಇದೆ.
ಬಿಜೆಪಿ ರಾಜ್ಯಾಧ್ಯಕ್ಷರಾಗುವ ವಿಜೇಂದ್ರರನ್ನ ಕೆಳಗಿಳಿಸಲು ರೆಬೆಲ್ಸ್ ಪಣ ತೊಟ್ಟಿದೆ. ಜೆಡಿಎಸ್ನಲ್ಲೂ ಕೂಡ ಅಧ್ಯಕ್ಷ ಗಾದಿಗೆ ತೆರೆಮನೆಯಲ್ಲೇ ಸಂಘರ್ಷ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿಯನ್ನ ಜೆಡಿಎಸ್ ಅಧ್ಯಕ್ಷ ಗಾದಿಗೆ ಏರಿಸಲು ದಳಪತಿ ಎಚ್ಡಿಕೆ ಪ್ಲಾನ್ ಮಾಡಿದ್ದಾರೆ. ಕುಮಾರಸ್ವಾಮಿ ನಿರ್ಧಾರಕ್ಕೆ ಜಿಟಿ ದೇವೇಗೌಡ ಕೊತ ಕುದಿಯುತ್ತಿದ್ದಾರೆ. ಪದೇ ಪದೇ ಪಕ್ಷದ ಕೋರ್ ಕಮಿಟಿ ಸಭೆಗಳಿಗೆ ಗೈರಾಗುವ ಮೂಲಕ ತಮ್ಮ ಆಕ್ಷೇಪವನ್ನ ಬಹಿರಂಗಪಡಿಸಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಹುದ್ದೆಗೆ ನೀವು ಆಕಾಂಕ್ಷಿ ಅನ್ನುವ ವಿಚಾರ ಸಂಬಂಧ ಮೈಸೂರಿನಲ್ಲಿ ಜಿಟಿ ದೇವೇಗೌಡ ಮಾತನಾಡಿದ್ರು. 6 ತಿಂಗಳು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೇನೆ, ಏನು ಮಾತನಾಡಲ್ಲ ಅಂತ ದಳಪತಿಗಳಿಗೆ ತಿರುಗೇಟು ಕೊಟ್ಟರು. 19 ಜನ ಶಾಸಕರಿಗೆ ನಾನು ನಾಯಕ ಆಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ನಾನು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ. ಜನತಾದಳದ ಏನೇ ತೀರ್ಮಾನಗಳಿದ್ರು ಅದು ಕುಮಾರಸ್ವಾಮಿಯವರದ್ದೇ. ಅದರಿಂದ ನಾನು ಸನ್ಯಾಸ ಸ್ವೀಕಾರ ಮಾಡಿದ್ದೀನಿ ಅಂತ ಏನು ಮಾತನಾಡಲ್ಲ ಅಂತ ಜಿಡಿಟಿ ತಿರುಗೇಟನ್ನ ಕೊಟ್ಟರು. ನಾನು ರಾಜ್ಯಾಧ್ಯಕ್ಷ ಹುದ್ದೆ ಆಕಾಂಕ್ಷಿನೂ ಅಲ್ಲಪ್ಪ. 19 ಜನ ಶಾಸಕರಿಗೆ ನಾನು ನಾಯಕನಾಗಲಿಲ್ಲ. 19 ಜನ ಶಾಸಕರಿಗೆ ನಾಯಕನಾಗೋ ಅರ್ಹತೆ ನನಗಿಲ್ಲ. ನನಗೆ ರಾಜ್ಯಾಧ್ಯಕ್ಷ ಮಾಡಲಿಕ್ಕೆ ಅರ್ಹತೆ ಇದೆಯಾ ನನಗೆ? ಆದ್ದರಿಂದ ಅಧ್ಯಕ್ಷನೂ ಇಲ್ಲ, ಯಾವುದೂ ಇಲ್ಲ. ಇನ್ನೇ ನಮ್ಮ ಪಕ್ಷದಲ್ಲಿ ತಾನೇ ಮಾಡೋ ತೀರ್ಮಾನ ಕುಮಾರಸ್ವಾಮಿ ಅವರದೇ ಹೊರತು ಬೇರೆ ಯಾರ್ದು ಇಲ್ಲ. ಜನತಾದಳದ ತೀರ್ಮಾನ ಏನಿದ್ರು ಕುಮಾರಸ್ವಾಮಿ, ಆ ಪ್ರಶ್ನೆ ಇಲ್ಲ. ಮುನ್ಸ್ ಯಾರ ಮೇಲೂ ಇಲ್ಲ. ಎಲ್ಲಿ ಹೇಳಿದ್ರು ಕಡೆಗಣೆ ಅಂತ. ಮೊನ್ನೆ ಪ್ರೀತಿಯಿಂದ ಭಾಷಣ ಮಾಡಿಲ್ವ ನನ್ನ ಬಗ್ಗೆ? ಅವ್ರಿಗೂ ಪ್ರೀತಿ ಇದೆ, ನನಗೂ ಪ್ರೀತಿ ಇದೆ. ಸ್ವಲ್ಪ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀನಿ. ಒಂದು 6 ತಿಂಗಳು ಸನ್ಯಾಸ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಬಣ ಒತ್ತಾಯದ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಎಚ್ ವಿಶ್ವನಾಥ್, ಅನಾವಶ್ಯಕವಾಗಿ ಸಿಎಂ ಹಬ್ಬಿಸ್ತಾ ಇರುವಂತಹ ಗೋಜಲು ಇದು. ಕಾಂಗ್ರೆಸ್ನ ನೇಮ್ ಫೇಮ್ ಹಾಳು ಮಾಡ್ತಿದ್ದಾರೆ. ಇವರೇನು ಕಾಂಗ್ರೆಸ್ ಕಟ್ಟಿದವರಲ್ಲ, ಆದ್ರೂ ಕೂಡ ಸುಮ್ಮನೆ ಇವರಿವರೇ 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಬಾಲಿಶತನ. 136 ಸ್ಥಾನ ಬರಲು ಡಿಕೆ ಶಿವಕುಮಾರ್ ಕೊಡುಗೆ ಇದೆ. ಎಲೆಕ್ಷನ್ ವೇಳೆ ಡಿಕೆಶಿ ಸಾಕಷ್ಟು ಖರ್ಚು ಮಾಡಿದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲೇ ಡಿಕೆಶಿ ಸಿಎಂ ಆಗುವ ಬಗ್ಗೆ ಮಾತುಕತೆ ನಡೆದಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ಯಾರೂ ತಪ್ಪಿಸಲು ಆಗಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನೇ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗುತ್ತಂತ ಅವ್ರು ಮುಗೀತಲ್ಲ. ಹಾಗಾಗಿ ಅನಾವಶ್ಯಕ ಯಾರಪ್ಪ ಇವ್ರನ್ನ ಕೇಳ್ತಾರೆ? ಇವರು ಈ ಮಂತ್ರಿಗಳನ್ನ ಯಾರು ಕೇಳ್ತಾವ್ರು? 5 ವರ್ಷ 3 ವರ್ಷ ಯಾರು ಕೇಳ್ತಾವ್ರು? ಸುಮ್ಮನೆ ಇವರು 5 ವರ್ಷ ಅವರೇ ಇಲ್ಲ. ನ್ಯೂಸೆನ್ಸ್ ಚೈಲ್ಡಿಶ್. ಈ ಶಿವಕುಮಾರ್ದು 136 ಜನ ಬರಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ? ಅವ್ನ ಕಮಿಟ್ಮೆಂಟ್ ಇಲ್ವಾ? ಅವ್ನದ್ದು ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ? ಹಾಗಾಗಿ ಇಟ್ಸ್ ಅ ಫ್ಯಾಕ್ಟ್. ಹೌದ್ರಿ, ಅದು ಈಗೆಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂಥದ್ದು ಇವೆಲ್ಲನೂ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಯಾರು ತಪ್ಪಿಸ್ಲಿಕ್ಕೆ